ಓಕೆ, ಈಗ ಬಹಳಷ್ಟು ಕಂಪನಿಗಳು ಶುರು ಆಗ್ತಾ ಇವೆ ಎ ಐ ರಿಲೇಟೆಡ್. ಸೊ ಬಹಳಷ್ಟು ಜನ ಏನು ಉದಯೋನ್ಮುಖ ಉದ್ಯಮಿಗಳು ಕೂಡ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಕಾಲೇಜಿಂದ ಆಚೆ ಬಂದು ನಾನೊಂದು ಕಂಪನಿ ಶುರು ಮಾಡ್ತೀನಿ ಅಂತ ಅಂತಿದ್ದಾರೆ. ಅವರ ಭವಿಷ್ಯ ಏನು ಎ ಐನಲ್ಲಿ? ಓಕೆ, ಸೊ ಈಗ ಕರೆಂಟ್ ಲೆವೆಲ್ ಆಫ್ ಎ ಐ ಹೆಂಗಿದೆ ಅಂದರೆ, ಏನೇ ಹೊಸ ಐಡಿಯಾ ಬಂದರೆ ಅದನ್ನೊಂದು ಪ್ರೋಟೋಟೈಪ್ ಮಾಡಿ ಇಟ್ ವರ್ಕ್ಸ್ ಅಂತ ತೋರಿಸ್ಲಿಕ್ಕೆ ಇಟ್ ಹಾರ್ಡ್ಲಿ ಟೇಕ್ಸ್ ಎ ವೀಕೆಂಡ್. ಓಕೆ, ಒಂದು ವಾರದಲ್ಲಿ ಮುಗಿಯುತ್ತೆ. ಹಾಂ, ಸೊ ಯು ಕ್ಯಾನ್ ಶೋ ದಟ್ ದಿಸ್ ವರ್ಕ್ಸ್. ಏಕೆಂದರೆ ನಾನು ಬಹಳಷ್ಟು ಎಕ್ಸಾಂಪಲ್ಸ್ನ ನೋಡ್ತಾ ಇದ್ದೆ. ಇನ್ನು ಸ್ಕೂಲಲ್ಲಿ ಹೈಸ್ಕೂಲಲ್ಲಿ ಓದ್ತಾ ಇರೋ ಒಬ್ಬ ವಿದ್ಯಾರ್ಥಿ 100 crores ಬಿಸ್ನೆಸ್ನ ಒಂದು ಕಂಪನಿ ಶುರು ಮಾಡಿದ್ದಾನೆ ಅಂತ ಒಂದೆರಡು ಉದಾಹರಣೆ ನೋಡಿದೆ. ಆಮೇಲೆ ಇನ್ಯಾರೋ ಎ ಐ ಮೂಲಕ ಒಂದು ಕಂಪನಿ ಶುರು ಮಾಡಿ ಇಷ್ಟು ಸಂಪಾದಿಸ್ತಿದ್ದಾರೆ ಅಂತ. ಡೆಫಿನೆಟ್ಲಿ ಇವಾಗ ಎಲ್ರಿಗೂ ಏನು ಅನಿಸುತ್ತೆ ಅಂದರೆ, ನಾನು ಐ ಕ್ಯಾನ್ ಬಿ ಅ ಬಿಲೇನಿಯರ್ ಆರ್ ಮಿಲೇನಿಯರ್ ಅಂತ ಅನ್ನಿಸ್ತಾ ಇರುತ್ತೆ. ಅದಕ್ಕಾಗಿ ಪ್ರಶ್ನೆ ಕೇಳಿದೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಲೈಕ್ ಅಂದರೆ ಇಟ್ಸ್ ಫಸ್ಟ್ ಸಕ್ಸಸ್ ಕಮ್ಸ್ ವೆರಿ ಇಮಿಡಿಯೇಟ್ಲಿ. ಓಕೆ, ಅಲ್ಲಿಂದ ಪ್ರೋಟೋಟೈಪಿಂದ ಒಂದು ಪ್ರೊಡಕ್ಷನ್ ಆಗಿ ಅದರ ಒಂದು ಬಿಸ್ನೆಸ್ ಡೆವಲಪ್ ಮಾಡಿ ಅದ್ರ ಲೈಕ್ ಕಂಪನಿ ಆರ್ಗನೈಸೇಷನ್ ಡೆವಲಪ್ ಮಾಡೋಕ್ಕೆ ಇಟ್ಸ್ ಅ ಲಾಂಗ್ ವೇ. ಓಕೆ, ಸೊ ಇಟ್ಸ್ ಅನ್ ಇಲ್ಯೂಷನ್ ದಟ್ ಇಟ್ ಕ್ರಿಯೇಟ್ಸ್ ದಟ್ ಫಸ್ಟ್ 85-90% ನಿಮ್ಮ ಏನು ಪ್ರಾಡಕ್ಟ್ ಮಾಡ್ತಾ ಇದ್ದೀರಾ ಅದರದ್ದು ಫೀಚರ್ಸ್ ಎಲ್ಲ ಔಟ್ ಆಫ್ ದ ಬಾಕ್ಸ್ ಬಂದ್ಬಿಡುತ್ತೆ ಎ ಐಯಿಂದ. ಓಕೆ ಓಕೆ, ದಟ್ ಫಾರ್ ಒನ್ ಪ್ರಾಡಕ್ಟ್ ಆರ್ ಟೆಕ್ನಾಲಜಿ ಟು ಬಿ ಸಕ್ಸಸ್ಫುಲ್, ಇಂಡಸ್ಟ್ರಿ ರಿಕ್ವೈರ್ಮೆಂಟ್ 95-99% ಇರ್ಬೋದು. ಆ 90ಇಂದ 95-99%ಗೆ ತಗೊಂಡೋಗ್ಲಿಕ್ಕೆ ಓನ್ಲಿ ಇಫ್ ಯು ನೋ ವಾಟ್ ಯು ಆರ್ ಡೂಯಿಂಗ್ ಇಟ್ಸ್ ಪಾಸಿಬಲ್. ಓಕೆ, ರೈಟ್? ದ ಎ ಐ ವಿಲ್ ನಾಟ್ ಹೆಲ್ಪ್ ಯು ದೇರ್. Okay, so there will be tons of these initiatives, tons of these products, tons of these companies that will come up, but they'll soon go away as fast. ಓಕೆ, ಸೊ ಯಾರಿಗೆ ಏನು ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರುತ್ತೆ, ಅವ್ರು ಮಾತ್ರ ಉಳಿಯೋಕ್ಕೆ ಸಾಧ್ಯ. ಎಸ್. ಸೊ ಇವಾಗ ಯಾರೋ ಒಬ್ಬರು ಒಂದು ಕಂಪನಿ ಶುರು ಮಾಡಬೇಕು ಅಂದ್ಕೊಳ್ತಿದ್ದಾರೆ ಎ ಐ ಬೇಸ್ಡ್. ನಿಮ್ಮ ಸಜೆಷನ್ಸ್ ಏನು ಅವರಿಗೆ? ಒಂದು 5 ಸಜೆಷನ್ಸ್ ಅಂತ ಅಂದ್ಕೊಳ್ಳಿ. See, first of all, AI should be used only if it is necessary. Okay. Right? ಈಗ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು ಅಂದರೆ ಆಲ್ಮೋಸ್ಟ್ ಲೈಕ್ ಯು ಆರ್ ಟ್ರೈಂಗ್ ಟು ಸಾಲ್ವ್ ಸಂಬಡೀಸ್ ಪ್ರಾಬ್ಲಮ್. ಓಕೆ, ಆ ಪ್ರಾಬ್ಲಮಿಗೆ ನಿಮ್ಮ ಡೊಮೇನ್ ನಾಲೆಜಿಂದ ಅಥವಾ ಬೈ ಅಂಡರ್ಸ್ಟ್ಯಾಂಡಿಂಗ್ ದ ಕಸ್ಟಮರ್ ಎಕ್ಸಾಕ್ಟ್ಲಿ ವಾಟ್ ಈಸ್ ನೀಡೆಡ್ ಅದನ್ನು ಸಾಲ್ವ್ ಮಾಡಿ ಫಸ್ಟ್ ಪ್ರಿನ್ಸಿಪಲ್ಸಿಂದ ಯೋಚನೆ ಮಾಡಿ ಸಾಲ್ವ್ ಮಾಡಿ, ಅಲ್ಲಿ ಯಾವುದನ್ನು ಎ ಐ ಕ್ಯಾನ್ ಡೂ ಬೆಟರ್ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕೆ ಹೊರತು ಓಕೆ ಫುಲ್ ಎಂಡ್ ಟು ಎಂಡ್ ನಾನು ಲೈಕ್ ಚಾಟ್ ಜಿ ಪಿ ಟಿಗೆ ಕೇಳಿಬಿಟ್ಟು ನಾನು ಬಿಸ್ನೆಸ್ ಪ್ಲ್ಯಾನ್ ರೆಡಿ ಮಾಡ್ತೀನಿ, ಚಾಟ್ ಜಿ ಪಿ ಟಿ ಕೇಳ್ಬಿಟ್ಟು ಪ್ರಾಡಕ್ಟ್ ಮಾಡ್ತೀನಿ, ಚಾಟ್ ಜಿ ಪಿ ಟಿ ಕೇಳ್ಬಿಟ್ಟು ಪ್ರೋಗ್ರಾಮ್ ಮಾಡ್ತೀನಿ ಅಂದರೆ ಇಟ್ ವಾಂಟ್ ಗೋ ಟು ಫಾರ್. ಡೆಫಿನೆಟ್ಲಿ ನಾಟ್. ಓಕೆ, ಹ್ಯೂಮನ್ ಇಂಟೆಲಿಜೆನ್ಸ್ ಬೇಕು. ಆ್ಯಂಡ್ ದ ಸೆಕೆಂಡ್ ಥಿಂಗ್ ಈಸ್ ಯು ನೀಡ್ ಟು ಬಿ ಎಕ್ಸ್ಟ್ರೀಮ್ಲಿ ರೆಸ್ಪಾನ್ಸಿಬಲ್. ಬಿಕಾಸ್ ಈಗ ಈ ಹೈಪ್ ಸೈಕಲಲ್ಲಿ ಇಟ್ಸ್ ವೆರಿ ಈಸಿ ಟು ಕಮ್ ಅಪ್ ವಿತ್ like great looking product which claims a lot of things. Okay, so ನೀವು ಯಾವುದೋ ಒಂದು ಮೆಡಿಕಲ್ ಡೊಮೇನಲ್ಲಿ ನಾನು ಐ ಕ್ರಿಯೇಟೆಡ್ ಎ ಐ ಡಾಕ್ಟರ್ ಅಂತ, ಓಕೆ, ಸುಮ್ಮನೆ ಒಂದು ಪ್ರೋಗ್ರಾಮ್ ಮಾಡಿ ಚಾಟ್ ಜಿ ಪಿ ಟಿ ನೀವು ಕೇಳೋ ಕ್ವೆಶನ್ಸ್ನ ಚಾಟ್ ಜಿ ಪಿ ಟಿ ಕೇಳ್ಬಿಟ್ಟು ಉತ್ತರ ಬಂದಿದ್ದು ನನಗೆ ಕೊಟ್ಟು ಸಮ್ ಥಿನ್ ಲೇಯರ್ ಆಫ್ ಸಾಫ್ಟ್ವೇರ್ ಬರೆದ್ಬಿಟ್ಟು ಮಾಡ್ಬೋದು. ಬಟ್ ಹೂ ಟೇಕ್ಸ್ ರೆಸ್ಪಾನ್ಸಿಬಿಲಿಟಿ ಫಾರ್ ದ ರಾಂಗ್ ಅಡ್ವೈಸ್? ಓಕೆ, ಸೊ there is a whole lot of technology and the layers of control that we need to build at the AI ಮೇಲೆ to make it useful, make it reliable, make it trustworthy for people to use. ಅದಕ್ಕೆ ತುಂಬ ವರ್ಕ್ ಇದೆ. ಸೊ ಅದನ್ನೆಲ್ಲ ರೆಸ್ಪಾನ್ಸಿಬಲ್ ಆಗಿ ಮಾಡಿದರೆ ದೆನ್ that will be a successful thing. Otherwise it will be a irresponsible thing. ಒಂದು, it is not great for consumers, customers. ಎರಡು, it will kill the industry only because ಈಗ customers will start losing hope. ಕಾನ್ಫಿಡೆನ್ಸ್ ಇರಲ್ಲ, ದ ಟ್ರಸ್ಟ್ ಇರಲ್ಲ ಎ ಐ ಬೇಸ್ಡ್ ಸೊಲ್ಯೂಷನ್ ಮೇಲೆ. ಕರೆಕ್ಟ್. ದಟ್ ವಿಲ್ ಕಿಲ್ ದ ಹೋಲ್ ಇಂಡಸ್ಟ್ರಿ ಆಲ್ಸೋ.